ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಣ್ಣೀರಿಡ್ತಾನೆ ದೇವೇಗೌಡರು ತಮ್ಮ ಪತ್ನಿ ಹಣೆಗೆ ಕುಂಕುಮ ಇಟ್ಟರಂತೆ. ಪಾಪ ಹೇಗೆ ಅನಿಸಿರ್ಬೋದು, 72 ವರ್ಷಗಳ ಕಾಲ ಒಟ್ಟಾಗಿ ಜೀವನವನ್ನು ನಡೆಸಿದ್ದಾರೆ. ಚೆನ್ನಮ್ಮ ಅವರನ್ನು ನೋಡೋಕ್ಕಾಗ್ದೇ ಮೌನವಾಗಿದ್ದುಬಿಟ್ರಂತೆ ದೇವೇಗೌಡರು. ಮಾತೇ ಬರಲಿಲ್ಲ ಈ ಟೈಮಲ್ಲಿ. ಕೈ ಸನ್ನೆ ಮಾಡ್ತಾ ದೇವೇಗೌಡರು ಕಣ್ಣೀರು ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ದೇವೇಗೌಡರನ್ನ ಮೌನವಾಗಿಯೇ ಸಂತೈಸಿದ್ದಾರೆ ಕುಟುಂಬ ಸದಸ್ಯರು, ಕುಟುಂಬಸ್ಥರು. ಪಾಪ ಏನು ಹೇಳೋದು ಅರ್ಥನೇ ಆಗ, ಯಾಕಂದರೆ ಎಲ್ಲರಿಗಿಂತ ಹಿರಿಯರು ದೇವೇಗೌಡರು. ಅವ್ರಿಗೆ ಯಾರು ಏನು ಹೇಳೋಕ್ಕಾಗಲ್ಲ ಈ ಒಂದು ಸಂದರ್ಭದಲ್ಲಿ. ಜೊತೆಗೆ ಸಣ್ಣ ಜರ್ನಿ ಅಲ್ಲ ಅವ್ರದ್ದು. 1954ರಿಂದ 2026 ಇವತ್ತಿನವರೆಗೆ ಅವರಿಬ್ಬರು ಪತಿ ಪತ್ನಿಯಾಗಿದ್ದರು. ಸುಮಾರು 72 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನ. ಅಷ್ಟು ಸುಲಭವಾಗಿ ಹೋಗಲ್ಲ ಆ ಪ್ರೀತಿ, ಮಮತೆ, ಮಮಕಾರ. ಸೊ ಇವತ್ತು ಆ 72 ವರ್ಷಗಳ ಸುದೀರ್ಘ ಪಯಣ ಅಂತ್ಯ ಆಗಿದೆ. ಚೆನ್ನಮ್ಮ ಅವರು ದೇವೇಗೌಡರನ್ನು ಹಾಗೂ ದೇವೇಗೌಡರ ಕುಟುಂಬಸ್ಥರನ್ನು ಬಿಟ್ಟು ಆಗಲಿದ್ದಾರೆ. ಸೊ ಆ ಒಂದು ಸನ್ನಿವೇಶವನ್ನು ತಡ್ಕೊಳ್ಳೋದಕ್ಕೆ, ಎದುರಿಸೋದಕ್ಕೆ ಬಹುಶಃ ದೇವೇಗೌಡರಿಗೆ ಅಷ್ಟು ಶಕ್ತಿ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಈ ಒಂದು ಕೆಲವೊಂದಿಷ್ಟು ನಾವೇನು ಇಷ್ಟೊತ್ತು ನೋಡಿದ್ವಿ, ಕಣ್ಣೀರಿಡುತ್ತಲೇ ಮಡದಿಯ ಹಣೆಗೆ ಕುಂಕುಮ ಇಟ್ಟರು ದೇವೇಗೌಡರು. ಚೆನ್ನಮ್ಮ ಅವರನ್ನು ನೋಡುತ್ತಲೇ ಮೌನವಾಗಿದ್ದರು, ಏನೂ ಮಾತಾಡೋಕ್ಕಾಗಿಲ್ಲ, ಮಾತೇ ಬರಲಿಲ್ಲ. ಸಾಕಷ್ಟು ಒಂದು ರೀತಿ ಗದ್ಗದಿತರಾಗಿ ಕಣ್ಣೀರಾಗ್ತಾ ದೇವೇಗೌಡರು ಸುಮ್ಮನೆ ಇದ್ದುಬಿಟ್ರು ಅನ್ನೋ ಒಂದು ಮಾಹಿತಿ ಬರ್ತಾಯಿದೆ. ಸೊ ಎಂಥವ್ರಿಗೂ ಕೂಡ ಈ ರೀತಿಯ ಎಮೋಷನ್ ಆಗೇ ಆಗುತ್ತೆ. ಯಾಕಂದರೆ ಇಡೀ ಕುಟುಂಬವನ್ನು, ದೇವೇಗೌಡರ ಕುಟುಂಬವನ್ನು ಒಟ್ಟಾಗಿ ಇಟ್ಕೊಂಡು ಮುಂದೆ ಸಾಗೋದಿದೆಯಲ್ಲ, ಅಷ್ಟು ಸುಲಭದ ಕೆಲಸ ಅಲ್ಲ. ಹಲವು ಬಾರಿ ಮಂತ್ರಿ ಆಗಿದ್ದರು, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು, ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು ದೇವೇಗೌಡರು. ಅಷ್ಟೆಲ್ಲ ಉನ್ನತ ಹುದ್ದೆಯನ್ನು, ಉನ್ನತ ಸ್ಥಾನಮಾನವನ್ನು ಅಲಂಕರಿಸೋದಕ್ಕೆ ಚೆನ್ನಮ್ಮ ಅವರು ಕಾರಣ ಅಂತ ಸ್ವತಃ ದೇವೇಗೌಡರು ಸಾಕಷ್ಟು ಬಾರಿ ಹೇಳಿದ್ದಾರೆ. ಇವತ್ತು ಅಂತಹ ಚೆನ್ನಮ್ಮನವರು ದೇವೇಗೌಡರನ್ನು, ಅವರ ಕುಟುಂಬವರನ್ನು, ಇಡೀ ಲೋಕವನ್ನು ಬಿಟ್ಟು ಇವತ್ತು ಅಗಲಿದ್ದಾರೆ. ಆ ಒಂದು ದುಃಖವನ್ನು ದೇವೇಗೌಡರು ಬರೆಸೋದಕ್ಕೆ ಶಕ್ತಿ ಕೊಡಲಿ ಅಂತ ಎಲ್ಲರೂ ಕೂಡ ಸಂತೈಸ್ತಾ ಇದ್ದಾರೆ, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ.